ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ಎದ್ದು ಕಾಡ್ತಾ ಇದ್ದು ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ರಾಮನಗರದ ಐಜೂರು ವೃತ್ತದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದು, ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕದ ವತಿಯಿಂದ ಸಿಲಿಂಡರ್ಗಳನ್ನು ರಸ್ತೆ ಬದಿಯಲ್ಲಿ ಮಧ್ಯದಲ್ಲಿಟ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶಗಳನ್ನ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ಬೆಲೆ ಏರಿಕೆ ಆಯಿತು. ಇದೀಗ ಅಡುಗೆ ಎಣ್ಣೆಯೂ ಕೂಡ ದುಬಾರಿ. ರಾಯಚೂರಿನಲ್ಲಿ ಅಡುಗೆ ಎಣ್ಣೆ ದರ ಏಕಾಏಕಿ ಹೆಚ್ಚಳ ಮಾಡಿದ್ದಾರೆ. ರಿಟೇಲ್ ಮಳಿಗೆಗಳಲ್ಲಿಯೇ 1 ಕೆಜಿ ಎಣ್ಣೆಗೆ 15 ರಿಂದ 20 ರೂಪಾಯಿ ಹೆಚ್ಚಳ ಆಗಿದೆ. ಹೋಲ್ಸೇಲ್ನಲ್ಲಿ 1 ಕೆಜಿ ಎಣ್ಣೆಗೆ 8 ರಿಂದ 10 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಯುದ್ಧ ಏನಾದರೂ ಮುಂದುವರೆದ್ರೆ ಮತ್ತಷ್ಟು ಏರಿಕೆಯಾಗುತ್ತೆ ಎನ್ನುವಂತ ಭೀತಿಯಲ್ಲಿ ಜನರಿಗೆ ಆವರಿಸಿದೆ. ಇನ್ನು ರಾಯಚೂರು ಜಿಲ್ಲಾ ಪ್ರತಿನಿಧಿ ಭೀಮೇಶ್ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ LPG ಸಿಲಿಂಡರ್ನ ಸಮಸ್ಯೆ ಎದುರಾಗಿರುವಂಥದ್ದು, ಜೊತೆಗೆ ರೇಟ್ ಕೂಡ ಹೈಕ್ ಆಗಿದೆ. ಇದರ ಬೆನ್ನಲ್ಲೇ ಈಗ ಅಡುಗೆ ಎಣ್ಣೆಯ ರೇಟ್ ಕೂಡ ಹೆಚ್ಚಾಗಿರುವಂಥದ್ದು. ಎಲ್ಲೊಂದು ಕಡೆ ಗ್ರಾಹಕರು ಎಲ್ಲೊಂದು ಕಡೆ ಆತಂಕ ಪಡುವ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸದ್ಯ ನಾನು ರಾಯಚೂರು ನಗರದ ಕೃಷ್ಣ ಟ್ರೇಡರ್ಸ್ ಬಳಿ ಇದ್ದೀನಿ. ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದೇ ಒಂದು ಟ್ರೇಡರ್ಸ್ನಿಂದ ರಾಯಚೂರು ನಗರಾದ್ಯಂತ ವಿವಿಧ ಕಂಪನಿಗಳ ಅಡುಗೆ ಎಣ್ಣೆ ಸಪ್ಲೈ ಮಾಡಲಾಗುತ್ತೆ. ಆದರೆ ಎಲ್ಲೊಂದು ಕಡೆ ದರ ಹೈಕ್ ಏನಾಗಿದೆ, ಇದು ಎಲ್ಲೊಂದು ಕಡೆ ಗ್ರಾಹಕರ ಮೇಲೆ ಗಾಯದ ಮೇಲೆ ಬರೆ ಎಳೆದಂತಾಗಿರುವಂಥ ಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂಥದ್ದು. ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಿ, ಇಲ್ಲಿಂದಲೇ ಸಾಕಷ್ಟು ಕಂಪ್ನಿಗಳ ಒಂದು ಅಡುಗೆ ಎಣ್ಣೆ ಸಪ್ಲೈ ಏನು ಮಾಡಲಾಗ್ತಾ ಇದೆ. ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ ಗ್ರಾಹಕರು ಆತಂಕ ಪಡುವ ಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂಥದ್ದು. ಕಳೆದ 15 ದಿನಗಳಿಂದ ಯುದ್ಧದ ಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಎಲ್ಲೊಂದು ಕಡೆ ಇದರ ಎಫೆಕ್ಟ್ ನೇರವಾಗಿ ಭಾರತದ ಮೇಲೂ ತಟ್ಟಿರುವಂಥದ್ದು. ಅದರ ಬೆನ್ನಲ್ಲೇ ಈಗ ಅಡುಗೆ ಮನೆಗೂ ಕೂಡ ಯುದ್ಧದ ಒಂದು ಕಾರ್ಮೋಡ ಕವಿದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲೊಂದು ಕಡೆ ಸಾಕಷ್ಟು ರೀತಿಯಲ್ಲಿ ಜನರು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಗೃಹ ಬಳಕೆಯ ಒಂದು ಸಿಲಿಂಡರ್ನ ಸಮಸ್ಯೆ ಕೂಡ ಎದುರಾಗಿರುವಂಥದ್ದು. ಇದರ ಬೆನ್ನಲ್ಲೇ ಈಗ ಅಡುಗೆ ಎಣ್ಣೆ ದರ ಏಕಾಏಕಿ 10 ರಿಂದ 15 ರೂಪಾಯಿ ಜಾಸ್ತಿ ಆಗಿದೆ. ಇದರಿಂದ ಎಲ್ಲೊಂದು ಕಡೆ ಗ್ರಾಹಕರು ಕಣ್ಣೀರಿಡುವಂಥ ಸ್ಥಿತಿ ಇದೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ವಸ್ತುಗಳ ಮೇಲೆ ನಿತ್ಯ ದರ ಹೆಚ್ಚಾಗ್ತಾನೆ ಹೋಗ್ತಾ ಇತ್ತು. ಈಗ ಯುದ್ಧದ ಸನ್ನಿವೇಶ ಇರುವಂಥ ನಿಟ್ಟಿನಲ್ಲಿ ಏಕಾಏಕಿ 10 ರಿಂದ 15 ರೂಪಾಯಿ ಹೆಚ್ಚಳ ಆಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕೃಷ್ಣ ಟ್ರೇಡರ್ಸ್ನ ಮಾಲೀಕರಿದ್ದಾರೆ, ಅವ್ರು ಮಾತಾಡ್ತೀನಿ. ಸರ್ ಹೇಳಿ, ಎಷ್ಟು ದಿನಗಳಿಂದ ಈ ರೀತಿ ರೇಟ್ ಹೈಕ್ ಆಗ್ತಾನೆ ಇದೆ? ಎಷ್ಟು ಟೋಟಲ್ ಸದ್ಯ ಹೈಕ್ ಆಗಿರುವಂಥ? ಸರ್, ಅದೇ ಯುದ್ಧ ಚಾಲು ಆದಾಗಲಿಂದ ಈಗ 15 ದಿನ ಆಯಿತು ಸರಿ. ಸುಮಾರು ಲಾಸ್ಟ್ 15 ದಿನದಿಂದನೂ ಪಾಮ್ ಆಯಿಲ್ ಆಯಿತು, ಸನ್ಫ್ಲವರ್ ಆಯಿಲ್ ಆಯಿತು, 10 ಲೀಟರ್ ಬಾಕ್ಸಿಗೆ 80 ರಿಂದ 100 ರೂಪಾಯಿ ತನಕ ಜಾಸ್ತಿ ಆಗಿದೆ. ಪರ್ ಲೀಟರ್ 8 to 10 ರೂಪೀಸ್ ಜಾಸ್ತಿ ಆಗಿದೆ. ಇದೇ ರೀತಿ ಯುದ್ಧ ಮುಂದುವರೆದ್ರೆ ಮತ್ತೆ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ಸೂ ಇದೆ. ಬಟ್ ಇಲ್ಲಿ ತನಕ ನಮ್ಮ ಕಂಪ್ನಿದ ಇದು ಸ್ಟಾಕ್ಸ್ ಯಾವುದೇ ಥರನೂ ಸಪ್ಲೈಯಲ್ಲಿ ಶಾರ್ಟೇಜ್ ಆಗಿಲ್ಲ ಇಲ್ಲಿ ತನಕ. ನಾವು ಅದೇ ರೀತಿ ನಾವು ಬಜಾರಲ್ಲಿ ಯಾವುದೇ ರೀತಿ ಸ್ಟಾಕ್ ಶಾರ್ಟೇಜ್ ಮಾಡ್ತಾ ಇಲ್ಲ. ಹೇಗೆ ಬರ್ತದೆ ಕರ್ತಾ ಇದ್ದೀವಿ. ಅದರ ಯೂಶುವಲ್ ಮೂಮೆಂಟ್ ಇದೆ, ಪ್ರಾಬ್ಲಮ್ ಇಲ್ಲ. ಸರ್, ಇನ್ನೊಂದು ಯಾವ್ಯಾವ ಕಂಪ್ನಿಗಳದ್ದು ಎಷ್ಟು ಹೈಕ್ ಆಗಿದೆ ಸರ್? ಏನು ಎವರೇಜ್ 8 ರಿಂದ 10 ಆಗಿದೆ ಅಥವಾ ಕಂಪ್ನಿ ಅಂದರೆ ಸರ್ ಆ್ಯಕ್ಚುಲಿ ಲೂಸ್ ಆಯಿಲಲ್ಲಿ ಬೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಪಾಮ್ ಆಯಿಲ್ ಸಪೋಸ್ ಇವತ್ತು 2 ರಿಂದ 3 ರೂಪಾಯಿ ಪರ್ ಲೀಟರ್ ಜಾಸ್ತಿ ಆದರೆ ಅದು ಆಟೋಮೆಟಿಕಲಿ ಪಾಮ್ ಆಯಿಲ್ ಬ್ರ್ಯಾಂಡ್ ಯಾವ ಇರುತ್ತೆ ಎಲ್ಲ, ಈಗ ರುಚಿ ಗೋಲ್ಡ್ ಆಯಿತು, ಪ್ರಿಯ ಗೋಲ್ಡ್ ಆಯಿತು, ಎಲ್ಲ ಆಲ್ ಅದರ್ ಬ್ರ್ಯಾಂಡ್ಸ್ ಪಾಮ್ ಆಯಿಲಲ್ಲಿ ಜಾಸ್ತಿ ಆಗುತ್ತೆ. ಇನ್ ಕೇಸ್ ಯುದ್ಧ ಮುಂದುವರೆದ್ರೆ ಸ್ಟಾಕಲ್ಲಿ ವೇರಿಯೇಷನ್ಸ್ ಆದರೆ ಯಾವ ರೀತಿ ಬರ್ಡನ್ ಉಂಟಾಗ್ಬೋದು ಅನ್ನೋದು? ಅದು ಗೌರ್ಮೆಂಟ್ ಏನಾರು ಸ್ವಲ್ಪ ಕಂಟ್ರೋಲಿಗೆ ತಂದು ಡ್ಯೂಟಿ ಕಡಿಮೆ ಮಾಡಿ ಅದು ಮಾಡಿದ್ರೆ ಸ್ವಲ್ಪ ಏನಾರು ಕಂಟ್ರೋಲಿಗೆ ಬರ್ಬೋದು. ಇಲ್ಲ ಗೌರ್ಮೆಂಟು ಇದು ಮಾಡದೇ ಇದ್ದರೆ ಆ್ಯಸ್ ಯೂಶುವಲ್ ಮತ್ತೆ ಮೇಲೇನು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಲೂಸ್ ಆಯಿಲ್ದು ರೇಟ್ ಹೆಚ್ಚಿಗೆ ಆದರೆ ಅದೇ ಟೈಪ್ ಇದನ್ನು ಬಾಕ್ಸಿಗೆ 5-10 ರೂಪಾಯಿ ಮತ್ತೆ ಜಾಸ್ತಿ ಬಾಕ್ಸಿಗೆ ಆಗ್ಬೋದು. ಮತ್ತು 50 ರಿಂದ 100 ರೂಪಾಯಿ ಜಾಸ್ತಿ ಆಗ್ಬೋದು. ಇದು ಕೃಷ್ಣ ಟ್ರೇಡರ್ಸ್ ಮಾಲೀಕರು ಹೇಳ್ತಾ ಇರುವಂಥದ್ದು. ಎಲ್ಲೊಂದು ಕಡೆ ಕಚ್ಚಾ ತೈಲದ ಬೆಲೆ ಹೆಚ್ಚು ಕಡಿಮೆ ವೇರಿಯೇಷನ್ಸ್ ಏನಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಎಣ್ಣೆ ಮೇಲೆ ಪರಿಣಾಮ ಬೀರುತ್ತೆ. ಸದ್ಯ 8 ರಿಂದ 10 ರೂಪಾಯಿ ಹೆಚ್ಚಿಗೆ ಆಗಿದೆ. ಮತ್ತು ಮುಂಬರುವ ದಿನಗಳಲ್ಲಿ ಯುದ್ಧ ಮುಂದುವರೆದರೆ ಮತ್ತೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಯನ್ನು ನೀಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.